ಹಾಯ್ ಫ್ರೆಂಡ್ಸ್, ನಾನು ನೇತ್ರಾವತಿ ಮಂಡ್ಯ. ಇವತ್ತು ನಾನು ಒಂದು ಸಿಂಪಲ್ ಆಗಿರೋಂಥ ಮೊಟ್ಟೆ ಪಲ್ಯ, ಅದು ಮೆಂತ್ಯ ಸೊಪ್ಪೊಂದು ಮೊಟ್ಟೆ ಪಲ್ಯನ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋದಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಮೊದಲನೇದಾಗಿ ಬಾಣಲಿ ಇಡಬೇಕು. ನೆಕ್ಸ್ಟು ಬಾಣಲಿಕ್ಕಾದ್ಮೇಲೆ 2 ನಿಮಿಷ ಇಟ್ಟಾಗಲಿ. ಬಾಣಲಿಕ್ಕಾದ್ಮೇಲೆ ಅವಶ್ಯಕತೆ ಇರೋಷ್ಟು ಎಣ್ಣೆ ಬಳಸಿ, ಯಾಕಂತಂದರೆ ಆರೋಗ್ಯ ತುಂಬ ಮುಖ್ಯ. ಸೊ ಹಾಗಾಗಿ ನಮ್ಗೆ ಅವಶ್ಯಕತೆ ಇರೋಂಥ ಊಟಕ್ಕೆ ಅವಶ್ಯಕತೆ ಇರೋಷ್ಟು ಎಣ್ಣೆ ಮಾತ್ರ ಬಳಸಿ. ಸೊ ನಾನೀಗ ಒಂದು 3 ಟೀ ಸ್ಪೂನಷ್ಟು, ಇಷ್ಟಷ್ಟೇ ಸಾಕು ನಮಗೆ. ಸೊ 3-4 ಟೀ ಸ್ಪೂನಷ್ಟು ನಾನು ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕೋಬೇಕು, ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಜಜ್ಜಿರೋಂಥ ಒಂದು ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ಇದು ಡೀಪ್ ಫ್ರೈ ಆಗೋಷ್ಟರಲ್ಲಿ ನಾನು ಯೂಸ್ ಮಾಡ್ತಿರೋದು ಒಣಮೆಣಸಿನ್ಕಾಯಿ. ಯಾಕಂತಂದರೆ ಗ್ಯಾಸ್ಟ್ರೈಟಿಸ್ ಇರುವಂಥವರು ಒಣಮೆಣಸಿನ್ಕಾಯಿ ಅಷ್ಟೇ ಬಳಸಬೇಕು, ಹಸಿಮೆಣಸಿನ್ಕಾಯಿ ಬಳಸ್ಬೇಡಿ. ಸೊ ಹಾಗಾಗಿ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ್ಕೊಂಡ್ಬಂದು ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕೋಣ. ನಾನಿಲ್ಲಿ 4 ಮೊಟ್ಟೆಗೆ 2 ಈರುಳ್ಳಿ ಬಳಸ್ತಾ ಇದ್ದೀನಿ. ಎತ್ಕೊಂಡು 2 ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆದಮೇಲೆ ಇದು ಫ್ರೈ ಆಗೋಷ್ಟರಲ್ಲಿ ನಾವು ಸ್ವಲ್ಪ ಟೇಬಲ್ ಸಾಲ್ಟ್ನ ಸೇರಿಸ್ಕೊಳ್ಳೋಣ. ಸಾಧ್ಯ ಆದಷ್ಟು ಉಪ್ಪು ಕೂಡ ನೀವು ಕಡಿಮೆ ಬಳಸಬೇಕು. ನಾವು ಇಲ್ಲಿ ಅವಶ್ಯಕತೆಗಿಂತ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಉಪ್ಪನ್ನ ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀವಿ. ಸೊ ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಯಾಕೆ ನಾವು ಈಗಲೇ ಉಪ್ಪು ಹಾಕ್ಬೇಕಂದ್ರೆ, ಸೊ ಇದು ಈರುಳ್ಳಿ ಚೆನ್ನಾಗಿ ಉಪ್ಪನ್ನು ಹಿಡಿದ್ರೆ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶುಗರು, BP ಇರೋರೆಲ್ಲ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಲು ಕಟ್ಟು ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ನೀರು ಬಿಟ್ಟಾದ್ಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಮೊಟ್ಟೆ ಹಾಕ್ಬೇಕು. ಇದಕ್ಕೆ ಇದು ಸ್ವಲ್ಪ ನೀರು ಬಿಡ್ತಾ ಇರುತ್ತೆ. ನೀರು ಬಿಡೋವರೆಗೂ, ನೀರು ಸ್ವಲ್ಪ ಕಡಿಮೆ ಆಗೋವರೆಗೂ ಇದನ್ನು ನಾವು ನೀಟಾಗಿ ಬಾಡಿಸ್ತಾ ಇರಬೇಕು. ಬಾಣಲಿ ಸ್ವಲ್ಪ ರೈಸ್ ಮಾಡ್ಕೊಂಡು ಫ್ಲೇಮ್ನ ಅವಶ್ಯಕತೆ ಇರಷ್ಟ ನಾವು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಕೊನೆಯಲ್ಲಿ ಉಳಿದಿರೋಂಥ ಮೊಟ್ಟೆ, ಅದೇ ಈ ಒಂದು ಮೊಟ್ಟೆ ಪಲ್ಯದ ಮೇನ್ ಇಂಗ್ರೀಡಿಯೆಂಟ್ಸು, ಅದನ್ನು ನಾವು ಹಾಕೊಳ್ಳೋಣ. ಇಲ್ಲಿ 2 ಈರುಳ್ಳಿ 4 ಮೊಟ್ಟೆ ತಗೊತಾ ಇದ್ದೀನಿ. ಅದನ್ನು ನೀಟಾಗಿ ಒಡೆದು ಸೆಲ್ಸ್ ಎಲ್ಲ ಒಳಗೆ ಬೆಳ್ದಂಗೆ ಮೊಟ್ಟೆನ ಇದ್ರ ಒಳಗಡೆ ಹಾಕಿ ಬಿಡಬೇಕು. 2 ನಿಮಿಷ ಇದನ್ನು ಟಚ್ ಮಾಡಬಾರ್ದು. ಯಾಕಂತಂದರೆ ತಿನ್ನೋಕ್ಕೆ ನಮಗೆ ಮೊಟ್ಟೆ ಸ್ವಲ್ಪ ದಪ್ಪಕ್ಕೆ ಸಿಗಬೇಕಂದ್ರೆ ನಾವು 2 ನಿಮಿಷ ಇದು ಸ್ವಲ್ಪ ಬೇಯೋವರೆಗೂ ಅದನ್ನು ಟಚ್ ಮಾಡಬಾರ್ದು. ಹಿಂಗೆ ಬಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನಾವೇನು ಮಾಡಬೇಕು, ತಿರುಗಿಸ್ಬೇಕು. ಇದು ಶುಗರು, BP ಇರೋಂಥ 40+ ಏಜ್ ಇರೋಂಥ ಎಲ್ಲರಿಗೂ ತುಂಬ ಒಳ್ಳೆಯದಾದಂತಹ ಪಲ್ಯ. ಸಾಮಾನ್ಯವಾಗಿ ಮೊಟ್ಟೆ ಪಲ್ಯವನ್ನು ಹಂಗೆ ತಿನ್ನೋ ಬದಲು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಮೊಟ್ಟೆ ಪಲ್ಯನ ಮಾಡ್ಕೊಂಡ್ರೆ
ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಟೇಸ್ಟ್ ಇರುತ್ತೆ. ಈಗ ಕಳೆ ಹಿಡಿಯೋಕ್ಕೆ ಮುಂಚೆ ನಾವು ಇದನ್ನು ನೀಟಾಗಿ ಹೈ ಫ್ಲೇಮ್ ಇಟ್ಟು ಪಲ್ಯನ ಹುರಿತಾ ಇರಬೇಕು. ಆವಾಗ ಮೊಟ್ಟೆ ಪಲ್ಯ ತಿನ್ನೋಕ್ಕೆ ರೆಡಿ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ರಸಂ ಮಾಡಿಕೊಂಡು ಅದ್ರ ಜೊತೆ ತಿನ್ಬೋದು, ಅಥವಾ ಬೇಳೆ ತಿಳಿಸಾರು ಅದ್ರ ಜೊತೆ ತಿನ್ಬೋದು, ಚಪಾತಿಗೆ ಮಾಡ್ಕೋಬೋದು. ಈ ಥರ ಸಾಕಷ್ಟು ಇದಕ್ಕೆ ಇದನ್ನು ಬಳಸ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಪಲ್ಯ ಅದು. ಚೆನ್ನಾಗಿ ಇದನ್ನು ಬಾಡಿಸಿ ಐದು ನಿಮಿಷದಲ್ಲಿ ಮಾಡ್ಕೋಬಹುದಾದಂಥ ಪಲ್ಯ ಇದು. ಮಾಡಿಕೊಂಡು ಚಪಾತಿಗೋ ಅಥವಾ ರಸಂ ಬೇಳೆ ಸಾರು ಇದಕ್ಕೆಲ್ಲದಕ್ಕೂ ಕೂಡ ಮಾಡ್ಕೋಬೋದಾದಂಥ ಹೆಲ್ದಿ ಪಲ್ಯ ಇದು. ದಯವಿಟ್ಟು ಮಾಡ್ಕೊಳ್ಳಿ, ಮಾಡ್ಕೊಂಡು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ನಾನು ಮಾಡಿರೋ ಪಲ್ಯ ನನಗಷ್ಟು ಚೆನ್ನಾಗಿರುತ್ತೆ. ಸೊ ನಾನಾಗಲೇ ಹೇಳ್ದಂಗೆ ಎಣ್ಣೆನ ಸ್ವಲ್ಪ ಕಮ್ಮಿ ಬಳಸಿ ಪಲ್ಯ ಚೆನ್ನಾಗಿರುತ್ತೆ. ಒಳ್ಳೆ ಪಲ್ಯ ರೆಡಿಯಾಗಿದೆ. ಪಲ್ಯ ಇಸ್ ರೆಡಿ ಫಾರ್ ಈಟ್. ಥ್ಯಾಂಕ್ ಯು. ನಾನು ಈ ಪಲ್ಯಕ್ಕೆ ಜಜ್ಜಿರೋಂಥ ಈರುಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿ ಜೊತೆಗೆ ಸಾಲ್ಟ್, ಈರುಳ್ಳಿ, ಎಣ್ಣೆ ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ಇದಕ್ಕೆ ಬಳಸಿದ್ದೀನಿ. ಸೊ ಇಷ್ಟೂ ತುಂಬ ಹೆಲ್ದಿಯಾಗಿರೋಂತಹ ಒಂದು ಇಂಗ್ರೀಡಿಯೆಂಟ್ಸು, ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಒಳ್ಳೆ ಪಲ್ಯ ಮತ್ತು ಬೇಗ ಮಾಡ್ಕೊಳ್ಳೋಂಥ ಪಲ್ಯ, ಈಸಿ ಪಲ್ಯಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಮೊಟ್ಟೆ ಮೇಯ್ನಾಗಿ ಬಳಸಿರೋದು ಮೊಟ್ಟೆ. ಥ್ಯಾಂಕ್ ಯು.